ಮಾಡುತ್ತಿರುವ ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಈ ದಿನದ ಸತ್ಯವೇದ ಅಧ್ಯಯನದ ಪಾಠಕ್ಕೆ ನಿಮ್ಮನ್ನು ನಾನು ಮತ್ತೊಂದು ಆವೃತ್ತಿ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಈ ದಿವಸ ನಾವು ಆಯ್ಕೆಗಳು ಭಾಗ 3 ನೋಡಿಕೊಳ್ಳೋಣ. ಈ ದಿನದ ಧ್ಯಾನದಲ್ಲಿ ನಾವು 2 ಬಾಗಿಲುಗಳು ಅಥವಾ 2 ದಾರಿಗಳು ಎಂಬ ವಿಷಯವಾಗಿ ಸ್ವಲ್ಪ ಧ್ಯಾನಿಸೋಣ. ಈ ಒಂದು ವಿಷಯವನ್ನು ನಾವು ಶ್ರೀ ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯದ 13 ಮತ್ತು 14ನೇ ವಾಕ್ಯಗಳಲ್ಲಿ ನಾವು ನೋಡುವವರಾಗಿದ್ದೇವೆ. ಇಲ್ಲಿ ನಾವು ನೋಡ್ತೇವೆ ಅಂದರೆ 2 ಬಾಗಿಲು ಅಥವಾ 2 ದಾರಿಗಳು ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಒಂದು ದಾರಿ ನೋಡುವಾಗ ಅದು ನಾಶಕ್ಕೆ ಹೋಗುವ ಬಾಗಿಲು ಅಥವಾ ದಾರಿ ಎಂಬುದಾಗಿ, ಎರಡನೆಯ ಒಂದು ದಾರಿ ಅಥವಾ ಬಾಗಿಲು ಎಂಬುದಾಗಿ ನೋಡುವಾಗ ನಿತ್ಯ ಜೀವಕ್ಕೆ ಹೋಗುವಂಥ ದಾರಿ ಎಂಬುದಾಗಿ. ಹೀಗೆ ಮೊದಲನೇದಾಗಿ ನಾವು ನಾಶಕ್ಕೆ ಹೋಗುವ ಬಾಗಿಲು, ಅದರ ಬಗ್ಗೆ ನಾವು ಧ್ಯಾನ ಮಾಡಿಕೊಳ್ಳೋಣ. ನಾಶಕ್ಕೆ ಹೋಗುವ ಬಾಗಿಲು ಆ ವಾಕ್ಯದಲ್ಲಿ ನಾವು ನೋಡುವ ಹಾಗೆ ನೋಡುತ್ತೇವೆ, ಅದು ಬಹಳ ದೊಡ್ಡದು. ಎರಡನೇದಾಗಿ ನೋಡುವಾಗ ದಾರಿ ಬಹಳ ಅಗಲ. ಆಮೇಲೆ ಮೂರನೇದಾಗಿ ನಾವು ನೋಡುವಾಗ ಅದರಲ್ಲಿ ಹೋಗುವವರು ಬಹುಜನ ಎಂಬುದಾಗಿ, ಅಂದರೆ ಲೋಕದ ಜನರನ್ನು ಅದು ಸೂಚಿಸುವಂಥದ್ದು ಆಗಿದೆ, ಅಥವಾ ಇನ್ನೂ ತಮ್ಮ ಪಾಪಗಳಲ್ಲಿಯೇ ಜೀವಿಸುವಂಥವರ ಒಂದು ದಾರಿ ಅದು ಎಂಬುದಾಗಿ ನಮಗೆ ವಾಕ್ಯ ತಿಳಿಸುವಂಥದ್ದು ಆಗಿದೆ. ಜ್ಞಾನೋಕ್ತಿಯಲ್ಲಿ ಒಂದು ವಾಕ್ಯ ನಾವು ಹೀಗೆ ನೋಡ್ತೇವೆ. ಜ್ಞಾನೋಕ್ತಿ 14ನೇ ಅಧ್ಯಾಯದ 12ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡ್ತೇವೆ, ಅಂದರೆ ಮನುಷ್ಯ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿಯುಂಟು, ಅದು ಕಟ್ಟ ಕಡೆಗೆ ಮರಣ ಮಾರ್ಗವೇ ಎಂಬುದಾಗಿ. ಹೌದು, ಮನುಷ್ಯರು ಲೋಕದಲ್ಲಿ ಜೀವಿಸುವಾಗ ನೋಡುತ್ತೇವೆ, ಯಾವುದು ಸರಳವಾಗಿದೆಯೋ, ಯಾವುದು ಏನೂ ಒಂದು ಕಷ್ಟಪಡದೆ ದೊರೆಯುತ್ತದೋ ಅಂಥದನ್ನೇ ಆರಿಸಿಕೊಳ್ಳುವುದನ್ನು ನಾವು ನೋಡ್ತೇವೆ. ಆದ ಕಾರಣ ಅದು ಸರಳವಾದ ಒಂದು ಮಾರ್ಗವಾಗಿ ಕಾಣುವ ಪ್ರಯುಕ್ತ ನೋಡುತ್ತೇವೆ. ಅದರಲ್ಲಿ ಬಹುಜನ ಹೋಗ್ತಾರೆ ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಇದಕ್ಕೆ ಒಂದು ಬಹಳ ಒಳ್ಳೆಯ ದೃಷ್ಟಾಂತವನ್ನು ನಾವು ಶ್ರೀ ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯದ 19ರಿಂದ 31 ವಾಕ್ಯಗಳಲ್ಲಿ ಕರ್ತನಾದ ಯೇಸುಸ್ವಾಮಿ ಹೇಳಿದ ಒಂದು ದೃಷ್ಟಾಂತವನ್ನು ನಾವು ಅಲ್ಲಿ ನೋಡುವವರಾಗಿದ್ದೇವೆ. ಭೋಗ ಪುರುಷನು ಮತ್ತು ಭಿಕ್ಷಗಾರನು ಎಂಬವರ ಒಂದು ದೃಷ್ಟಾಂತ ಅಲ್ಲಿ ಯೇಸುಸ್ವಾಮಿ ಹೇಳಿದ್ದನ್ನು ನಾವು ನೋಡುತ್ತೇನೆ. ಭೋಗ ಪುರುಷನೆಂದರೆ ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನೆಂಬುದಾಗಿ ನೋಡ್ತೇವೆ. ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು ಎಂಬುದಾಗಿ. ಅವನ ಮನೆ ಬಾಗಿಲಲ್ಲಿ ಲಾಜರನೆಂಬ ಒಬ್ಬ ಭಿಕ್ಷಗಾರನು ಬಿದ್ದುಕೊಂಡಿದ್ದನು. ಇವನು ಮೈತುಂಬ ಹುಣ್ಣೆದ್ದವನು, ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಎಂಜಲನ್ನು ತಿಂದು ಹಸಿವು ತೀರಿಸಿಕೊಳ್ಳಬೇಕೆಂದಿದ್ದನು. ಇಷ್ಟು ಮಾತ್ರವಲ್ಲದೆ ನಾಯಿಗಳು ಸಹ ಬಂದು ಅವನ ಹುಣ್ಣುಗಳನ್ನು ನೆಕ್ಕುವವು. ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷಗಾರನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ಆ ಐಶ್ವರ್ಯವಂತನೂ ಸಹ ಸತ್ತನು. ಅವನಿಗೆ ಉತ್ತರ ಕ್ರಿಯೆಗಳು ಆದವು. ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಇವನ ಎದೆಗೆ ಒರಗಿಕೊಂಡಿದ್ದ ಲಾಜರನನ್ನು ನೋಡಿ, ತಂದೆಯೇ ಅಬ್ರಹಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರನನ್ನು ಕಳುಹಿಸು.
ಅವನು ತನ್ನ ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ. ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳಿದನು. ಆದರೆ ಅಬ್ರಹಾಮನು, ಕಂದ, ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ಹೊಂದಿದಿ, ಹಾಗೆಯೇ ಲಾಜರನು ಕಷ್ಟವನ್ನು ಹೊಂದಿದನು ಎಂಬುದನ್ನು ನೆನಪಿಗೆ ತಂದುಕೋ. ಈಗಲಾದರೋ ಇಲ್ಲಿ ಇವನಿಗೆ ಸಮಾಧಾನ, ಆದರೆ ನಿನಗೆ ಸಂಕಟ. ಅಂದರೆ ನೋಡ್ತೇವೆ, ಐಶ್ವರ್ಯವಂತನು ನೋಡುವಾಗ ಆತನು ಲೋಕದ ವಿಷಯಗಳನ್ನೇ ಆತನು ಆಯ್ದುಕೊಂಡು ತನ್ನ ಐಶ್ವರ್ಯವನ್ನೇ ನಂಬಿ ಆತನು ದಿನಾಲೂ ನೋಡುತ್ತೇವೆ ಸಂತೋಷ ಪಡ್ತಾ ಇದ್ದ, ಸುಖವಾಗಿ ಜೀವಿಸ್ತಾ ಇದ್ದ ಎಂಬುದಾಗಿ. ಆದರೆ ಲಾಜರ ನೋಡುವಾಗ ಆತನು, ಆ ಭಿಕ್ಷುಗಾರನು ನೋಡುತ್ತೇವೆ, ಆತನು ನೋಡುವಾಗ ದೇವರಲ್ಲಿ ಭಯಭಕ್ತಿಯುಳ್ಳ ಒಬ್ಬ ವ್ಯಕ್ತಿ ಆಗಿದ್ದನು ಎಂಬುದಾಗಿ. ಹೀಗಾಗಿ ಆತನು ಐಶ್ವರ್ಯವಂತನ ಹಾಗೆ ಲೋಕದ ಸಂಗತಿ ನೋಡದೆ ಆತನು ದೇವರನ್ನೇ ಆತುಕೊಂಡು ಜೀವಿಸ್ತಾನೆ ಎಂಬುದಾಗಿ. ಹೀಗೆ ಇಬ್ಬರು ಮರಣ ಹೊಂದಿದಾಗ ನೋಡುತ್ತೇವೆ, ದೇವದೂತರು ಭಿಕ್ಷುಗಾರನನ್ನು ನೋಡುತ್ತೇವೆ, ಅವರು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸ್ತಾರೆ ಎಂಬುದಾಗಿ. ಆದರೆ ಐಶ್ವರ್ಯವಂತ ನೋಡುವಾಗ ಸಂಕಟ ಪಡ್ತಾನೆ ಎಂಬುದಾಗಿ. ಹೀಗಾಗಿ ಅಲ್ಲಿ ನೋಡುವಾಗ ಐಶ್ವರ್ಯವಂತನು ಲಾಜರನಿಗೆ ಮತ್ತು ಅಬ್ರಹಾಮನಿಗೆ ಹೇಳುವಂಥ ಮಾತಂದರೆ, ನನಗೆ ಇನ್ನೂ 5 ಮಂದಿ ಸಹೋದರರು ಇದ್ದಾರೆ, ಹೀಗಾಗಿ ದಯಮಾಡಿ ಲಾಜರನನ್ನು ಭೂಲೋಕಕ್ಕೆ ಕಳುಹಿಸು. ಒಂದು ವೇಳೆ ಆ ಲಾಜರನು ಇಲ್ಲಿ ಇರುವಂಥ ಎಲ್ಲ ಸಂಗತಿಗಳನ್ನು ಅವರಿಗೆ ವಿವರಿಸಿದರೆ, ಒಂದು ವೇಳೆ ಅವರು ದೇವರ ಕಡೆಗೆ ತಿರುಗಿಕೊಂಡಾರು ಎಂಬುದಾಗಿ ಆತನು ತನ್ನ 5 ಮಂದಿ ಸಹೋದರರ ಬಗ್ಗೆ ಯೋಚನೆ ಮಾಡ್ತಾನೆ ಎಂಬುದಾಗಿ. ಆದರೆ ಅಬ್ರಹಾಮನು ಕೊಟ್ಟಂಥ ಉತ್ತರ ನೋಡುವಾಗ, ಮೋಶೆಯ ಧರ್ಮಶಾಸ್ತ್ರವು, ಪ್ರವಾದಿಗಳ ಗ್ರಂಥಗಳು ಅವರಲ್ಲಿ ಅವೆ, ಅವುಗಳನ್ನು ಕೇಳಲಿ ಅನ್ನಲು ಅವನು, ತಂದೆಯ ಅಬ್ರಹಾಮನೇ, ಹಾಗಲ್ಲ, ಸತ್ತವರ ಕಡೆಯಿಂದ ಒಬ್ಬನು ಅವರ ಬಳಿಗೆ ಹೋದರೆ ಅವರು ದೇವರ ಕಡೆಗೆ ತಿರುಗಿಕೊಳ್ಳುವರು ಅಂದನು ಎಂಬುದಾಗಿ ನಾವು ನೋಡುತ್ತೇವೆ. ಅಂದರೆ ನೋಡುವಾಗ ಆ ಐಶ್ವರ್ಯವಂತನಿಗೂ ಸಹ ನೋಡುತ್ತೇವೆ, ಸಮಯ ಇತ್ತು, ಸಂದರ್ಭ ಇತ್ತು ಮತ್ತು ಅವಕಾಶ ಇತ್ತೆಂಬುದಾಗಿ ನಾವು ನೋಡುತ್ತೇವೆ. ಆದರೆ ಅವೆಲ್ಲವೂ ಇರುವಾಗ ಆತನ ನೋಡುತ್ತೇವೆ ಆಯ್ಕೆ ಮಾಡುವುದರಲ್ಲಿ, ಹೌದು, ಲಾಜರನ ಹಾಗೆ ದೇವರನ್ನು ಆತನು ಆಯ್ದುಕೊಳ್ಳದೆ, ನಿತ್ಯ ಕಾಲಕ್ಕಿರುವಂಥ ಸಂಗತಿಗಳನ್ನು ಆತನು ಆಯ್ದುಕೊಳ್ಳದೆ, ತನ್ನ ಐಶ್ವರ್ಯವನ್ನೇ ನಂಬಿ ಐಶ್ವರ್ಯದ ಮೇಲೆಯೇ ಆತನು ಆತುಕೊಂಡು, ಹೌದು, ಐಶ್ವರ್ಯದಲ್ಲಿಯೇ ಆತನು ಜೀವಿಸಿ ಸುಖಪಟ್ಟನೆಂಬುದಾಗಿ ನೋಡುತ್ತೇವೆ. ಈಗ ನೋಡುವಾಗ ಆತನು, ಹೌದು, ಯಾತನೆಯ ಸ್ಥಳದಲ್ಲಿ ಸಂಕಟ ಪಡ್ತಾ ಇದ್ದಾನೆ ಎಂಬುದಾಗಿ. ಹೀಗಾಗಿ, ಹೌದು ಪ್ರಿಯರೇ, ನಾಶನಕ್ಕೆ ಹೋಗುವ ಬಾಗಿಲು ನೋಡುವಾಗ ಅದು ದೊಡ್ಡದೆಂಬುದಾಗಿ ನೋಡುತ್ತೆ, ಅದರಲ್ಲಿ ಹೋಗೋರು ಬಹುಜನ ಎಂಬುದಾಗಿ. ಹೀಗೆ ನಾವು ಯಾವ ಮಾರ್ಗ ಆಯ್ದುಕೊಳ್ಳುತ್ತೇವೆ ಎಂಬುದಾಗಿ ನಾವು ಎಚ್ಚರದಿಂದ ಇರಬೇಕು. ಇನ್ನು ಎರಡನೇದಾಗಿ ನೋಡುವಾಗ, ಎರಡನೆಯ ಒಂದು ಬಾಗಿಲು ಅಥವಾ ದಾರಿ ಏನೆಂಬುದಾಗಿ ನೋಡುವಾಗ, ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಎಂಬುದಾಗಿ. ಇದರ ವಿಶೇಷತೆ ಏನೆಂಬುದಾಗಿ ನೋಡುವಾಗ, ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು ಎಂಬುದಾಗಿ. ಅದನ್ನು ಕಂಡು ಹಿಡಿಯುವವರು ಸ್ವಲ್ಪ ಜನ ಎಂಬುದಾಗಿ ನಾವು ನೋಡುವವರು ಆಗಿದ್ದೇವೆ. ನಿತ್ಯ ಜೀವಕ್ಕೆ ಹೋಗುವ ಬಾಗಿಲನ್ನು ಕಂಡು ಹಿಡಿಯುವವರು ನೋಡುತ್ತೇವೆ ಬಹಳ ಸ್ವಲ್ಪ ಜನ, ಯಾಕಂದರೆ ಅದು ಬಾಗಿಲು ಇಕ್ಕಟ್ಟು ಮತ್ತು ದಾರಿ ಬಿಕ್ಕಟ್ಟು ಎಂಬುದಾಗಿ. ಆದ ಕಾರಣ 1 ಯೋಹನ 2ನೇ ಅಧ್ಯಾಯದ 15ನೇ ವಾಕ್ಯದ ಪ್ರಕಾರ ನಾವು ನೋಡುವಾಗ, ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ ಎಂಬುದಾಗಿ. ಯಾಕಂದರೆ ಮುಂದೆ ನೋಡ್ತೇವೆ, ಲೋಕ ಮತ್ತು ಅದರ ಆಶೆ ಅದೇನೆಂದರೆ ಗತಿಸಿ ಹೋಗ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಹೌದಾ, ಐಶ್ವರ್ಯವಂತ ನೋಡುವಾಗ ಲೋಕವನ್ನು ಮತ್ತು ಲೋಕದಲ್ಲಿರುವ ಎಲ್ಲವುಗಳನ್ನು ಆತನು ಪ್ರೀತಿ ಮಾಡ್ತಾನೆ ಎಂಬುದಾಗಿ. ಆದರೆ ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ನಾವು ಆಯ್ದುಕೊಳ್ಳುವಾಗ ಲೋಕದಲ್ಲಿ ಇರುವ ಯಾವುದನ್ನು ಕೂಡ ನಾವು ಪ್ರೀತಿ ಮಾಡಬಾರದೆಂಬುದಾಗಿ. ಅದನ್ನು ಯೇಸು ಸ್ವಾಮಿ ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯದ 14ನೇ ವಾಕ್ಯದಲ್ಲಿ ಹೇಳುವ ಹಾಗೆ, ನಾವು ಲೋಕದಲ್ಲಿದ್ದರೂ ಲೋಕದವರಲ್ಲ ಎಂಬುದಾಗಿ. ಆದ ಕಾರಣ ಲೋಕವು ನಿಮ್ಮನ್ನು ದ್ವೇಷಿಸುತ್ತದೆ ಎಂಬುದಾಗಿ.
ಹೌದು, ನಾವು ನಿತ್ಯ ಜೀವಕ್ಕೆ ಹೋಗುವ ಬಾಗಿಲನ್ನು ಆಯ್ದುಕೊಳ್ಳುವಾಗ ನಾವು ಈ ಲೋಕದಲ್ಲಿ ಇದ್ದರೂ ಸಹ ಲೋಕದವರ ಹಾಗೆ ಜೀವಿಸದೆ ನಾವು ಪರಲೋಕ ಸಂಸ್ಥಾನದ ಮಕ್ಕಳಾಗಿ ನಾವು ಕಂಡು ಬರ್ತೇವೆ. ಆದ ಕಾರಣ ಲೋಕ ನೋಡ್ತೇವೆ ನಮ್ಮ ಮೇಲೆ ಅದು ದ್ವೇಷ ಮಾಡ್ತದೆ ಎಂಬುದಾಗಿ. ಅದನ್ನೇ ಇನ್ನೂ ಪೌಲನು ಸವಿಸ್ತಾರವಾಗಿ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ ಪ್ರಾರಂಭದ 2 ವಾಕ್ಯಗಳಲ್ಲಿ ಹೇಳುವಾಗ, ಮೇಲಿರುವವುಗಳನ್ನು ಹುಡುಕಿರಿ ಎಂಬುದಾಗಿ. ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ, ಯಾಕಂದರೆ ನೀವು ಸತ್ತಿರಲ್ಲ ಎಂಬುದಾಗಿ. ಆದ ಕಾರಣ ನೋಡುತ್ತೇವೆ, ನಾವು ನಿತ್ಯ ಜೀವಕ್ಕೆ ಹೋಗೋ ಬಾಗಿಲು ಆಯ್ದುಕೊಳ್ಳುವಾಗ ಅದು ನಾವು ಯಾವಾಗಲೂ ಪರಲೋಕದ ಒಂದು ವಿಷಯಗಳನ್ನೇ ನಾವು ನಿರೀಕ್ಷಿಸುತ್ತಾ ಅಪೇಕ್ಷಿಸುತ್ತಾ ಈ ಲೋಕದಲ್ಲಿ ಜೀವಿಸಬೇಕು ಎಂಬುದಾಗಿ ನೋಡುತ್ತೇವೆ. ಹೌದಾ, ಆ ಒಂದು ಬಾಗಿಲು ಇಕ್ಕಟ್ಟು ದಾರಿ ಬಿಕ್ಕಟ್ಟು ಎಂಬುದಾಗಿ ನೋಡುವಾಗ ಯೇಸುಸ್ವಾಮಿ ತಾನೇ ಯೋಹಾನ ಸುವಾರ್ತೆ 16ನೇ ಅಧ್ಯಾಯದ 33ನೇ ವಾಕ್ಯದಲ್ಲಿ ಹೇಳುವ ಹಾಗೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ. ಹೌದು, ಆ ಒಂದು ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಅದು ಇಕ್ಕಟ್ಟು ಮತ್ತು ಬಿಕ್ಕಟ್ಟು ಆಗಿದ್ದರೂ ಸಹ ನೋಡುತ್ತೇವೆ, ಕರ್ತನಾದ ಯೇಸು ಲೋಕವನ್ನು ಜಯಿಸಿದ ಕಾರಣ ಆತನ ಮಕ್ಕಳಾದ ನಾವೂ ಸಹ ಲೋಕವನ್ನು ಜಯಿಸಿ ಬಲಹೊಂದಿ ಮುಂದೆ ಸಾಗಲಿಕ್ಕೆ ಅದು ನಮಗೆ ಸಹಾಯ ಮಾಡುವಂಥದ್ದು ಆಗಿದೆ ಎಂಬುದಾಗಿ. ಅದನ್ನೇ ನಾವು ಯೋಹಾನನು ಬರೆದ ಮೊದಲೇ ಪತ್ರಿಕೆ 4ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡುತ್ತೇವೆ, ಏನೆಂದರೆ, ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವಾತನು ಹೆಚ್ಚಿನವನಾಗಿರುವುದರಿಂದ ಎಂಬುದಾಗಿ. ಹೌದು, ನಮ್ಮ ಕರ್ತನಾದ ಯೇಸು ನೋಡುವಾಗ ಆತನು ಲೋಕದಲ್ಲಿ ಇರುವವನಿಗಿಂತ ನಮ್ಮೊಳಗಿರುವಂಥ ಕರ್ತನಾದ ಯೇಸು ಆತನು ಹೆಚ್ಚಿನವನಾಗಿದ್ದಾನೆ ಎಂಬುದಾಗಿ. ಹೀಗಾಗಿ ಇಕ್ಕಟ್ಟು ಬಿಕ್ಕಟ್ಟುಗಳಿಂದ ಕೂಡಿದ ಮಾರ್ಗ ನಾವು ಆಯ್ದುಕೊಳ್ಳುವಾಗ ಯೇಸು ನಮ್ಮನ್ನು ಆತನು ಮುನ್ನಡೆಸುವಂಥವನು ಆಗಿದ್ದಾನೆ ಎಂಬುದಾಗಿ. ಇನ್ನು ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು ದಾರಿ ಬಿಕ್ಕಟ್ಟು ಆದರೂ ಆ ಮಾರ್ಗದಲ್ಲಿರುವ ಕೆಲವು ಆಶೀರ್ವಾದಗಳನ್ನು ನೋಡಿಕೊಳ್ಳೋಣ ಮತ್ತು ಆ ಮಾರ್ಗ ಹೇಗಿರ್ತದೆ ಎಂಬುದಾಗಿ ನಾವು ಸ್ವಲ್ಪವಾಗಿ ಧ್ಯಾನ ಮಾಡಿಕೊಳ್ಳೋಣ. ಕೀರ್ತನೆಗಳು 107:7ನೇ ವಾಕ್ಯ ಹೀಗೆ ಹೇಳ್ತದೆ, ಅಂದರೆ ಅದು ಸರಿಯಾದ ದಾರಿ ಎಂಬುದಾಗಿ. ಯೇಸುಸ್ವಾಮಿ ತಾನೇ ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ತಿಳಿಸಿದ ಹಾಗೆ ನೋಡುವಾಗ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ ಎಂಬುದಾಗಿ. ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರಲಾರರು ಎಂಬುದಾಗಿ. ಹೀಗೆ ಯೇಸುಸ್ವಾಮಿ ತಾನೇ ಮಾರ್ಗ ಆದ ಕಾರಣ ನೋಡುತ್ತೇವೆ, ನಾವು ನಿತ್ಯ ಜೀವಕ್ಕೆ ಹೋಗುವ ಆ ಮಾರ್ಗ ಆಯ್ದುಕೊಳ್ಳುವಾಗ ನೋಡುತ್ತೇವೆ ಅದು ಸರಿಯಾದ ದಾರಿ ಎಂಬುದಾಗಿ ದೇವರ ವಾಕ್ಯ ಅದು ನಮಗೆ ತಿಳಿಸುವಂಥದ್ದು ಆಗಿದೆ. ಇನ್ನು ಎರಡನೇದಾಗಿ ನೋಡುವಾಗ ಕೀರ್ತನೆಗಳು 17:5ನೇ ವಾಕ್ಯ ಹೀಗೆ ನೋಡುತ್ತೇವೆ, ಅಂದರೆ, ನಿನ್ನ ಮಾರ್ಗದಲ್ಲೇ ಹೆಜ್ಜೆ ಇಟ್ಟು ನಡೆಯುತ್ತಾ ಇದ್ದೇನೆ, ನನ್ನ ಕಾಲು ಜಾರಲಿಲ್ಲ ಎಂಬುದಾಗಿ. ಅಂದರೆ ಆ ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಅಥವಾ ದಾರಿಯನ್ನು ನಾವು ಆಯ್ದುಕೊಂಡು ನಡೆಯುವಾಗ ಅಲ್ಲಿ ನೋಡುತ್ತೇವೆ, ಅಂದರೆ ನಾವು ನಮ್ಮ ಕಾಲು ಅದು ಎಂದಿಗೂ ಜಾರುವುದಿಲ್ಲ ಎಂಬುದಾಗಿ ಅಲ್ಲಿ ವಾಕ್ಯ ತಿಳಿಸುವಂಥದ್ದು ಆಗಿದೆ ಎಂಬುದಾಗಿ. ಹೌದು ಪ್ರಿಯರೇ, ನಾವು ಲೋಕದಲ್ಲಿ ಜೀವಿಸುವಾಗ ನೋಡುತ್ತೇವೆ ಅನೇಕ ಸಾರಿ ನಾವು ಎಡವಿ ಬೀಳುವವರಾಗಿದ್ದೇವೆ ಅಥವಾ ಅನೇಕ ರೀತಿಯ ತಪ್ಪುಗಳನ್ನು ನಾವು ಮಾಡುವವರಾಗಿದ್ದೇವೆ ಎಂಬುದಾಗಿ ನೋಡಿಕೊಳ್ಳುತ್ತೇವೆ. ಆದರೆ ಈ ಮಾರ್ಗವನ್ನು ನಾವು ಆ ಪರಲೋಕದ ಮಾರ್ಗ ನಾವು ಆರಿಸಿಕೊಳ್ಳುವಾಗ ನೋಡುತ್ತೇವೆ, ಅದರಲ್ಲೇ ನಾವು ಹೆಜ್ಜೆಡುತ್ತಾ ನಡೆಯುವಾಗ ನೋಡುತ್ತೇವೆ ನಮ್ಮ ಕಾಲು ಅದು ಜಾರದ ಹಾಗೆ ದೇವರು ನಮ್ಮನ್ನು ಆತನು ಕಾಪಾಡುವಂಥ ದೇವರು ಎಂಬುದಾಗಿ ನಾವು ನೋಡುತ್ತೇವೆ. ಇನ್ನು ಮೂರನೇದಾಗಿ ನೋಡುವಾಗ ಕೀರ್ತನೆಗಳು 18:30 ನಾವು ಹೀಗೆ ನೋಡ್ತೇವೆ, ಅಂದರೆ, ದೇವರ ಮಾರ್ಗವು ಯಾವ ದೋಷವೂ ಇಲ್ಲದ್ದು ಎಂಬುದಾಗಿ. ಅಂದರೆ ದೇವರ ಮಾರ್ಗ ಅಂದರೆ ಆ ಒಂದು ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಅದು ನೋಡುವಾಗ ಯಾವ ದೋಷವೂ ಕೂಡ ಅದರಲ್ಲಿ ಇಲ್ಲ ಎಂಬುದಾಗಿ, ಅದು ಪರಿಪೂರ್ಣವಾದದ್ದೆಂಬುದಾಗಿ ನೋಡುತ್ತೇವೆ. ಇದ್ದಂಥ ಎಲ್ಲ ದೋಷವನ್ನು ನೋಡುತ್ತೇವೆ. ಕರ್ತನಾದ ಯೇಸು ಆ ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಕೊಡುವುದರ ಮೂಲಕ ಎಲ್ಲ ದೋಷವನ್ನು ಆತನು ನಿವಾರಿಸಿ, ಹೌದು, ಒಂದು ಪರಿಪೂರ್ಣವಾದ ಮಾರ್ಗ ನಮಗಾಗಿ ಆತನು ಸಿದ್ಧ ಮಾಡಿದ್ದಾನೆ ಎಂಬುದಾಗಿ
ನಾವು ನೋಡುವವರು ಆಗಿದ್ದೇವೆ. ಹಾಗೆ ನಾಲ್ಕನೇದಾಗಿ ನೋಡುವಾಗ ಕೀರ್ತನೆಗಳು 25:10 ನಾವು ಹೀಗೆ ನೋಡ್ತೇವೆ ಅಂದರೆ, ಆತನ ಎಲ್ಲ ಮಾರ್ಗಗಳು ಕೃಪೆಯು ಸತ್ಯತೆಯು ಉಳ್ಳವು ಎಂಬುದಾಗಿ. ಹೌದು, ನಾವು ಆ ದೇವರ ಮಾರ್ಗ ಅಥವಾ ಪರಲೋಕದ ಮಾರ್ಗ, ನಿತ್ಯ ಜೀವಕ್ಕೆ ಹೋಗುವ ಆ ಮಾರ್ಗ ನಾವು ಆರಿಸಿಕೊಳ್ಳುವಾಗ ನೋಡುತ್ತೇವೆ, ಆ ಮಾರ್ಗ ಕೃಪೆಯಿಂದಲೂ ಸತ್ಯತೆಯಿಂದಲೂ ತುಂಬಿದಂಥ ಒಂದು ಮಾರ್ಗ ಎಂಬುದಾಗಿ. ಯಾವಾಗಲೂ ದೇವರ ಕೃಪೆ ನಮ್ಮನ್ನು ಆವರಿಸಿಕೊಂಡು ಕೃಪೆಯಿಂದ ನಾವು ಕೃಪೆ ಹೊಂದಿಕೊಂಡವರಾಗಿ ಮುಂದೆ ದೇವರ ಮಹಿಮೆಗಾಗಿ ಜೀವಿಸುವ ಹಾಗೆ ಅದು ನಮಗೆ ಸಹಾಯ ಮಾಡುವಂಥದ್ದು ಆಗಿದೆ. ಮತ್ತು ಎಲ್ಲ ಸತ್ಯತೆಯಿಂದ ಆ ಮಾರ್ಗ ಅದು ತುಂಬಿದೆ ಎಂಬುದಾಗಿ, ಯಾವುದೇ ಸುಳ್ಳಿನ ಕಾರ್ಯ ವಿಷಯ ಅಲ್ಲಿ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಹಾಗೆ 5ನೇದಾಗಿ ನೋಡುವಾಗ ಕೀರ್ತನೆಗಳು 18:32 ಹೀಗೆ ನೋಡುತ್ತೇವೆ, ನನ್ನ ಮಾರ್ಗವನ್ನು ಸರಾಗ ಮಾಡುವವನು ಆತನೇ ಎಂಬುದಾಗಿ. ನಮ್ಮ ದೇವರು ನೋಡುತ್ತೇವೆ, ನಮಗೆ ಮಾರ್ಗ ಸಿದ್ಧ ಮಾಡಿದ್ದು ಮಾತ್ರವಲ್ಲ, ಆ ಮಾರ್ಗವನ್ನು ನೋಡುತ್ತೇವೆ, ಆತನು ಸರಾಗ ಮಾಡುವಂಥವನು ಆಗಿದ್ದಾನೆ ಎಂಬುದಾಗಿ. ಅದನ್ನೇ ನಾವು ಜ್ಞಾನೋಕ್ತಿಗಳು 3ನೇ ಅಧ್ಯಾಯದ 5 ಮತ್ತು 6ನೇ ವಾಕ್ಯದಲ್ಲಿ ನಾವು ದೇವರ ಮೇಲೆ ಭರವಸವಿಟ್ಟು ಆತನ ಚಿತ್ತಕ್ಕೆ ನಾವು ವಿಧೇಯರಾಗಿ ಜೀವಿಸುವಾಗ ನೋಡುತ್ತೇವೆ, ಆತನೇ ನಮ್ಮ ಮಾರ್ಗಗಳನ್ನು ಸರಾಗ ಮಾಡ್ತಾನೆ ಎಂಬುದಾಗಿ. ಇನ್ನು ಕೊನೆಯದಾಗಿ ನೋಡುವಾಗ ಕೀರ್ತನೆಗಳು 25:12 ನಾವು ಹೀಗೆ ನೋಡ್ತೇವೆ ಅಂದರೆ, ಅವನಿಗೆ ಉಚಿತವಾದ ಮಾರ್ಗವನ್ನು ಆತನು ಬೋಧಿಸುವನು ಎಂಬುದಾಗಿ. ನಾವು ಲೋಕದ ರೀತಿಯಲ್ಲಿ ನೋಡಬೇಕಾದರೆ ಮುಕ್ತಿ ಪಡೆಯಬೇಕೆಂಬುದಾಗಿ ಜನರು ನೋಡುತ್ತೇವೆ, ಎಷ್ಟೆಷ್ಟೋ ಹಣ ಖರ್ಚು ಮಾಡಿ ಎಷ್ಟೆಷ್ಟೋ ದೂರ ಅವರು ಹೋಗಿ ಬರ್ತಾರೆ ಎಂಬುದಾಗಿ. ಆದರೆ ನಮ್ಮ ದೇವರ ಕರ್ತನಾದ ಯೇಸು ನೋಡುವಾಗ ನಮಗೆ ಆತನು ಉಚಿತವಾದ ಮಾರ್ಗವನ್ನು ಆತನು ಸಿದ್ಧಪಡಿಸಿದ್ದಾನೆ. ಮತ್ತು ಆ ಉಚಿತವಾದ ಮಾರ್ಗ ನೋಡುತ್ತೇವೆ, ತನ್ನ ಜೀವಳ ವಾಕ್ಯಗಳ ಮೂಲಕ ನಮಗೆ ಆತನು ಬೋಧಿಸುವವನು ಆಗಿದ್ದಾನೆ ಎಂಬುದಾಗಿ. ನಾವು ಯಾವುದೇ ಒಂದು ಕ್ರಯ ಕೊಡುವ ಅವಶ್ಯಕತೆ ಇಲ್ಲ ಎಂಬುದಾಗಿ. ಆ ಕ್ರಯವನ್ನು ಕರ್ತನಾದ ಯೇಸು ನೋಡುತ್ತೇವೆ, ಆ ಶಿಲುಬೆ ಮೇಲೆ ಕೊಟ್ಟು ನಮ್ಮನ್ನು ಆತನು ತನ್ನ ಮಕ್ಕಳನ್ನಾಗಿ ಕೊಂಡುಕೊಂಡಿದ್ದಾನೆ ಎಂಬುದಾಗಿ ನಾವು ನೋಡುವವರು ಆಗಿದ್ದೇವೆ. ಹೀಗಾಗಿ ನಮ್ಮ ಕರ್ತವ್ಯ ಏನೆಂಬುದಾಗಿ ನೋಡುವಾಗ ಯೋಬನ ಪ್ರವಾದನೆ ಗ್ರಂಥದ 23ನೇ ಅಧ್ಯಾಯದ 11ನೇ ವಾಕ್ಯ ಹೀಗೆ ನೋಡುತ್ತೇವೆ ಅಂದರೆ, ಆತನ ಹೆಜ್ಜೆಯ ಜಾಡಿನಲ್ಲೇ ಕಾಲಿಟ್ಟಿದ್ದೇನೆ, ಓರೆಯಾಗದೆ ಆತನ ದಾರಿಯನ್ನೇ ಹಿಡಿದಿದ್ದೇನೆ ಎಂಬುದಾಗಿ. ಹೀಗೆ ಯೋಬನು ಹೇಳುವ ಹಾಗೆ ನಾವು ಸಹ ಆತನ ಹೆಜ್ಜೆಯ ಜಾಡಿನಲ್ಲಿಯೇ ನಾವು ಕಾಲಿಡುತ್ತಾ ಓರೆಯಾಗದೆ ಆತನ ದಾರಿಯನ್ನೇ ಹಿಡಿದುಕೊಂಡು ನಾವು ಮುಂದೆ ಸಾಗುವ ಹಾಗೆ ದೇವರು ನಮಗೆ ಸಹಾಯ ಮಾಡಲಿ. ಹಾಗೆ ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯದ 33ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡ್ತೇವೆ ಅಂದರೆ, ಯೆಹೋವ ದೇವರು ಇಸ್ರಾಯೇಲರಿಗೆ ಮೋಶೆಯ ಮೂಲಕ ತಿಳಿಸುವ ಮಾತು, ನೀವು ಸ್ವತಂತ್ರಿಸಿಕೊಳ್ಳುವ ದೇಶದಲ್ಲಿ ಬಹುಕಾಲ ಶುಭವುಳ್ಳವರಾಗಿ ಬದುಕಿಕೊಳ್ಳುವಂತೆ ನಿಮ್ಮ ದೇವರಾದ ಯೆಹೋವನು ಆಜ್ಞಾಪಿಸಿದ ಮಾರ್ಗದಲ್ಲೇ ನಡೆಯಬೇಕು ಎಂಬುದಾಗಿ. ಅಲ್ಲಿ ಸಹ ನೋಡುತ್ತೇವೆ, ಇಸ್ರಾಯೇಲರಿಗೆ ಮೋಶೆ ಬಹು ಖಂಡಿತವಾಗಿ ಹೇಳುವಂಥ ಮಾತು ಅಂದರೆ, ನೀವು ಸಹ ಯೆಹೋವನು ಆಜ್ಞಾಪಿಸಿದ ಮಾರ್ಗದಲ್ಲೇ ನಡೆಯಬೇಕು ಎಂಬುದಾಗಿ. ಇನ್ನು ಕೊನೆಯದಾಗಿ ನಾವುಗಳು ಆಯ್ಕೆಗಳ ಬಗ್ಗೆ 3 ಭಾಗದಲ್ಲಿ ಧ್ಯಾನ ಮಾಡಿರುವಾಗ ಅದನ್ನು ಇನ್ನೊಂದು ಸಾರಿ ಕ್ಲುಪ್ತವಾಗಿ ನಾವು ನೋಡಿಕೊಳ್ಳೋಣ. ಮೊದಲನೇದಾಗಿ ಲೋಟನ ಆಯ್ಕೆ ನಾವು ನೋಡಿಕೊಂಡೆವು ಎಂಬುದಾಗಿ. ಹೌದು, ಲೋಟನು ಕಣ್ಣಿನಿಂದ ನೋಡಿ ಆಕರ್ಷಣೆಗೊಂಡವನಾಗಿ ಆತನು ಆಯ್ಕೆ ಮಾಡ್ತಾನೆ. ಆದರೆ ಸೊದೋಮ್ ಗೊಮೋರ ಪಟ್ಟಣ ನೋಡುವಾಗ ಅದು ಪಾಪದಿಂದ ತುಂಬಿತ್ತು ಎಂಬುದಾಗಿ. ಆದ ಕಾರಣ ನಾವು ಆಯ್ಕೆ ಮಾಡುವಾಗ ಲೋಕದ ರೀತಿಯಲ್ಲಿ ಮಾಡದೆ ದೇವರ ಮಕ್ಕಳಾಗಿ ನಾವು ಆಯ್ಕೆ ಮಾಡಬೇಕೆಂಬುದು. ಅದಕ್ಕೆ ಆಧಾರವಾಗಿ 2ನೇ ಕೊರಿಂಥ 4ನೇ ಅಧ್ಯಾಯದ 18ನೇ ವಾಕ್ಯದಲ್ಲಿ ಪೌಲನು ಬಹಳ ಸುಂದರವಾಗಿ ಹೇಳುವಂಥ ಮಾತು, ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥದ್ದನ್ನು ಲಕ್ಷಿಸುವವರಾಗಿದ್ದೇವೆ. ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು, ಕಾಣದಿರುವಂಥದ್ದು ಸದಾಕಾಲವು ಇರುವಂಥದ್ದು ಎಂಬುದಾಗಿ ನಾವು ನೋಡುವಂಥವರಾಗಿದೆ. 2ನೇದಾಗಿ ನೋಡುವಾಗ ದೇವರು ನಮ್ಮ ಮುಂದೆ ಆಶೀರ್ವಾದ ಮತ್ತು ಶಾಪವನ್ನು ಇಟ್ಟಿದ್ದಾನೆ ಎಂಬುದಾಗಿ. ಮತ್ತು 3ನೇದಾಗಿ ಜೀವ ಮತ್ತು ಮರಣ ದೇವರು ಇಟ್ಟಿದ್ದಾನೆ ಎಂಬುದಾಗಿ ನೋಡುತ್ತೇವೆ. ಮತ್ತು 3ನೇ ಒಂದು ಭಾಗದಲ್ಲಿ ನಾವು ನೋಡಿದ ಹಾಗೆ ದಾನಿಯೇಲ, ಶದ್ರಾಕ್, ಮೇಷಕ್ ಮತ್ತು ಅಬೇದ್ನೆಗೋ ಅವರು ಆಹಾರದ ವಿಷಯದಲ್ಲಿ ನೋಡುತ್ತೇವೆ, ಅವರು ಆಯ್ಕೆ ಮಾಡಿ ಒಳ್ಳೆಯ ಆಯ್ಕೆಯನ್ನೇ ಮಾಡಿ ನೋಡುತ್ತೇವೆ, ದೇವರ ಆಶೀರ್ವಾದ ಅವರು ಹೊಂದಿಕೊಳ್ತಾರೆ ಎಂಬುದಾಗಿ.
ಮತ್ತು ಶದ್ರಾಕ್ ಮೇಷಕ್ ಅಬೇದ್ನೆಗೋರು ನೋಡುವಾಗ ನೆಬೂಕದ್ನೆಚ್ಚರನು 60 ಮೊಳ ಎತ್ತರ ಮತ್ತು 6 ಮೊಳ ಅಗಲ ಬಂಗಾರದ ಪ್ರತಿಮೆ ಮಾಡಿದಾಗ ಅಲ್ಲಿ ನೋಡುತ್ತೇವೆ. ದೇವರ ವಾಕ್ಯದ ಪ್ರಕಾರ ಯಾವ ಪ್ರತಿಮೆಗೆ ಅಡ್ಡ ಬೀಳಬಾರದೆಂಬುದಾಗಿ ಇರುವಾಗ ಶದ್ರಾಕ್ ಮೇಷಕ್ ಅಬೇದ್ನೆಗೋ ಅವರು ಆ ಒಂದು ರಾಜಾಜ್ಞೆ ಆದರೂ ಸಹ ನೆಬೂಕದ್ನೆಚ್ಚರನು ಉಂಟು ಮಾಡಿದಂಥ ಆ ಒಂದು ಬಂಗಾರದ ಪ್ರತಿಮೆಗೆ ಅವರು ಅಡ್ಡ ಬೀಳದೆ ದೇವರನ್ನೇ ಅವರು ಘನಪಡಿಸಿದರು ಎಂಬುದಾಗಿ. ಹೀಗೆ ಯೆಹೋಶುವನು ಹೇಳುವ ಹಾಗೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸು ಎಂಬುದಾಗಿ ನಾವು ಆಯ್ಕೆ ಮಾಡಿಕೊಳ್ಳುವ ಹಾಗೆ ದೇವರು ನಮಗೆ ಸಹಾಯ ಮಾಡಲಿ. ಆಮೇನ್.